ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಸ್ಮಾಲ್ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ. ಹಾಗೆ ನನ್ನ ಗುರುವಾರ ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಶಾಪಿಂಗ್ ಅಂತ ಹೇಳ್ಬೋದು. ದೇವರಿಗೆ ಶಾಪಿಂಗ್ ಮಾಡಿದ್ವಿ, ಹಾಗೆ ಸ್ವಲ್ಪ ಬೇರೆ ಶಾಪಿಂಗ್ ಕೂಡ ಮಾಡಿದ್ವಿ. ಹಾಗೆ ಇನ್ನು ಹಾಸನ ಸಿಟಿಯಲ್ಲಿ ಹೂವು, ಹಣ್ಣು ಏನೆಲ್ಲ ಬೇಕು ಅದೆಲ್ಲ ಪರ್ಚೇಸ್ ಮಾಡೋದಕ್ಕೆ ತುಂಬ ರಶ್ ಇತ್ತು, ಅಂದರೆ ತುಂಬ ರಶ್ ಇತ್ತು. ಎಲ್ಲ ಒಂದು ಕಡೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಎಷ್ಟು ಸಾಧ್ಯ ಅಷ್ಟು ಮಾತ್ರ ಮಾಡಿದ್ದೀನಿ. ಫುಲ್ಲು ಸಿಟಿ ರಶ್ ಇತ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ಬಂದು ಇನ್ನು ಒಂದು ಅತ್ತೆ ಮಗಳದ್ದು ಬರ್ಡೇ ಇತ್ತು, ಅವ್ರದ್ದು ಸೆಲೆಬ್ರೇಷನ್ನು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಭವಾನಿ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಆಂಟಿ. ಥ್ಯಾಂಕ್ ಯು. ಇಡ್ಲೇಸೇ ಬೇಕಾ? ಡೌಟ್ ಅಲ್ಬೇಡ, ಅದೇ ನಮ್ಮ ಮಠ ರಶ್ ಇಲ್ದಲ್ಲೇ ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಸಖತ್ ಖುಷಿ ಆಗ್ತಾಯಿದೆ. ರಶ್ಶೇ ಇಲ್ಲ ಇವತ್ತು. ಇನ್ನು ಬೆಳಗ್ಗೆ ಆದರೆ ಹಬ್ಬ ಇತ್ತು, ಅಷ್ಟೆಲ್ಲ ಕೆಲಸದ ಮಧ್ಯದಲ್ಲೂ ಕೂಡ ನಮಗೆ ನಾಯಕನ ನೋಡಬೇಕು ಅನ್ನೋ ಒಂದು ಕುತೂಹಲ, ಕ್ಯೂರಿಯಾಸಿಟಿ, ಹಾಗೆ ಒಂದು ಭಕ್ತಿ ಅಂತಲೇ ಹೇಳ್ಬೋದು. ರಾಯರಿಗೆ ನಮಸ್ಕಾರ ಮಾಡಿ ನಮ್ಮದೊಂದು ಬೇಡಿಕೆನ ಇಟ್ಟು ಬರುವ ಅಂತ ಹೇಳಿ ರಾಯರ ಮಠಕ್ಕೆ ಹೋದ್ವಿ. ಹಾಗೆ ಮಂತ್ರಾಕ್ಷತೆ ಕೈಯಲ್ಲಿ ಹಿಡಿದ್ರೆ ಇನ್ನೂ ಆನಂದ ಅಂತಲೇ ಹೇಳ್ಬೋದು, ಸ್ವರ್ಗ ಸಿಕ್ಕಂಗೆ ಅಂತಾನೆ. ನಮ್ಗೆ ಅಷ್ಟು ವರ್ಷದಿಂದನೂ ತುಂಬ ಖುಷಿ ಆಗುತ್ತೆ. ಇಲ್ಲಿ ಕೂಡ ನಾನು ರಾಯರ ಹತ್ರ ಬೇಡೋದು ಒಂದೇ ಒಂದು, ನಾನು ಪ್ರೀತಿಸೋ ಜೀವ ಯಾವಾಗಲೂ ಸದಾಕಾಲ ನಗ್ತಾ ಇರಬೇಕು. ಯಾಕೆ ಅಂದರೆ ನಾನು ಪ್ರೀತಿಸೋ ಜೀವ ಯಾವಾಗಲೂ ನಗ್ತಾ ಇದ್ದರೆ ಏನೋ ಒಂಥರ ಖುಷಿ ಕೊಡುತ್ತೆ. ಆ ಖುಷಿಯ ಮುಂದೆ ನನಗೆ ಬೇರೆ ಏನೂ ಬೇಡಪ್ಪ ದೇವರೇ, ಚೆನ್ನಾಗಿರಲಿ ನನ್ನನ್ನು ಪ್ರೀತಿಸೋರೆಲ್ಲರೂ. ನನ್ನ ಕೆಲಸ ಏನಿರುತ್ತೆ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ದೇವ್ರ ಪಾತ್ರೆಗಳು ನೋಡಿ ಅಲ್ಲೂ ಅಷ್ಟು ತೊಳೆದಿಟ್ಟಿದ್ದೀನಿ. ಇಲ್ಲಿಂದ ನೋಡಿ ಹೆಂಗೆ ರಂಪ ಆಗಿರುತ್ತೆ ಹೆಣ್ಮಕ್ಳು ಕೆಲಸ. ಕೆಲವೊಬ್ಬೊಬ್ರು ಹೇಳ್ತಾರೆ ಏನು ಕೆಲಸ ಮಾಡಲ್ಲ ಅಂತೆಲ್ಲ, ಆಯಿತಾ. ನೋಡಿ ಹೂವು, ಹಣ್ಣು, ಮನೆ ನೋಡಿ ಒಂದು ಕಡೆಯಿಂದ ಕೊನೆಗೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫೈನಲಿ ದೇವ್ರ ದೀಪ ಹಚ್ಚೋಷ್ಟ್ರೊಳಗೆ ಇಷ್ಟೆಲ್ಲ ಆಯಿತು ಅಂತಲೇ ಹೇಳ್ಬೋದು. ನಾನು ಮ್ಯಾಕ್ಸಿಮಮ್ ನನ್ನ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ 3 ಅವರ್ಸ್ ಅಂತೂ ಟೈಮ್ ತೊಗೋತೀನಿ. ತುಂಬ ಟೈಮ್ ತೊಗೊಂಡು ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ಲಕ್ಷ್ಮಿಗೆಲ್ಲ ರೆಡಿ ಮಾಡುವ ಅಂತ ಹೇಳಿ ಫಸ್ಟಿಗೆ ಮಣೆ ಇಟ್ಟು ಮಣೆ ಮೇಲೆ ರಂಗೋಲಿನ ಹಾಕ್ಕೊಳ್ತಾ ಇರೋಂಥದ್ದು. ರಂಗೋಲಿ ಹಾಕಿ ಆದಮೇಲೆ ಬಾಳೆದೆಲೆ ಇಟ್ಟು ಬಾಳೆದೆಲೆಗೆ ಅಕ್ಕಿ ಹಾಕಿ ಆಮೇಲೆ ಕಳಸ ಪೂಜೆಗೆ ಯಾವುದನ್ನು ನಾವು ಉಪಯೋಗಿಸ್ತೀವಲ್ಲ ಅದ್ರ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ನಾನು ಆಮೇಲೆ ಸೀರೆ ಉಡಿಸ್ಕೊಳ್ತೀನಿ. ಅದು ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಜೊತೆಗೇ ಒಬ್ಬಟ್ಟಿಗೂ ಕೂಡ ರೆಡಿ ಮಾಡ್ಕೊಳ್ತೀನಿ. ಒಬ್ಬಟ್ಟು ಕೂಡ ತಟ್ಟಬೇಕು. ಪ್ರತಿಯೊಂದು ಕೂಡ ನಾನು ಹಬ್ಬದ ಹಿಂದಿನ ದಿನವೇ ಮಾಡೋದು, ಅಂದರೆ ನೈಟ್ ಮಾಡ್ತೀನಿ. ನೈಟ್ ಒಂದು 12 o'clock ಸ್ಟಾರ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು. 12 o'clock ಮುಂಚೆ ದೇವ್ರು ರೆಡಿ ಮಾಡೋದು, ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಆ ಥರ ಮಾಡ್ತೀನಿ. ಈಗ ಒಬ್ಬಟ್ಟಿಗೆಲ್ಲ ಹೂರಣ ಎಲ್ಲ ರೆಡಿ ಮಾಡ್ತಾ ಇದ್ದೆ. ತೊಗರಿಬೇಳೆ, ಕಡಲೆಬೇಳೆ. ನಾನು ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಊಟ ಮಾಡಲ್ಲ ಅಂತ ಹೇಳಿ ಮಗಳು ಊಟ ಹಾಕ್ಕೊಂಡು ಬಂದು ಫಸ್ಟ್ ಊಟ ಮಾಡಿ ಅಮ್ಮ ಅಂತ ಊಟ ತಿನ್ನಿಸ್ತಾಯಿದ್ರು. ಸೊ ಅದಂತೂ ಖುಷಿ ಆಗುತ್ತೆ. ಯಾಕೆ ಅಂದರೆ ನಾನು ಅವಳನ್ನು ಪ್ರೀತಿಸೋದಕ್ಕಿಂತ ಅವಳು ನನ್ನನ್ನು ಪ್ರೀತಿಸೋದು ತುಂಬ ಜಾಸ್ತಿ ಅಂತ ಹೇಳ್ಬೋದು. ನಾನು ಉಪವಾಸ ಇದ್ದರೆ ಸಹಿಸ್ಕೊಳ್ಳಲ್ಲ. ಊಟ ಹಾಕೊಬಂದು ತಾಯಿ ಥರ ಕೇರ್ ಮಾಡಿ ತಿನ್ನಿಸ್ತಾ ಇರ್ತಾಳೆ. ಕಂಟಿನ್ಯೂಸ್ ಈ ಒಂದು ವಾರದಿಂದ ಅದೇ ಆಗಿರೋದು. ನಾನು ಕೆಲಸದ ಮಧ್ಯೆ ಊಟ ತಿಂಡಿ ಸರಿಗೆ ಮಾಡಲ್ಲ ಅಂತ ನೈಟ್ ಊಟ ಅವಳೇ ಕೂತ್ಕೊಂಡು ಅವಳೇ ಮಾಡಿಸಿ ಅವಳೇ ಪೂರ್ತಿ ನೆಮ್ಮದಿ ಆಗೋ ತನಕ ಊಟ ಮಾಡಿಸಿದ್ಮೇಲೆ ನನಗೆ ರಿಲೀವ್ ಮಾಡ್ತಾಳೆ. ನಾನು ಕೆಲಸ ಹೂವು ಕಟ್ಕೊಂಡು ಊಟ ಮಾಡ್ತಾಯಿದ್ದೆ. ಅದಾದಮೇಲೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ಸೀರೆ ರೆಡಿ ಮಾಡುವ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫುಲ್ ತೋರ್ಸೋಕ್ಕಾಗಿಲ್ಲ ಸೀರೆ ಉಡ್ಸೋದನ್ನು, ಕ್ಷಮೆ ಇರಲಿ. ಮನೇಲಿ ಪೂಜೆ ಎಲ್ಲ ಮುಗಿದು ಶ್ರಾವಣ ಶನಿವಾರ ಆಗಿದೆ. ಇದು 2ನೇ ಶ್ರಾವಣ ಶನಿವಾರ. ಸೊ ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮಗಳು ನಾನು ಹೊರಟಿದ್ದೀವಿ. ನಾನು ಫಸ್ಟ್ ಒಂದು ದಿನ ವಿಡಿಯೋ ಹಾಕಿದ್ದೆ ಈ ರೋಡ್ ಬಗ್ಗೆ, ಗಲೀಜು ಗಬ್ಬು ಈ ಕೆರೆನ ಕ್ಲೀನ್ ಮಾಡಿಸಿಲ್ಲ ಏನಾಗಿದೆಯೋ ಅಂತ. ಬಟ್ ಇವಾಗ ನೋಡಿದ್ರೆ ಒಂದು ಜಲಕ್ಕೆ ತೋರಿಸ್ತೀನಿ ನೋಡಿ ರೋಡ್ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಇದು ಹೆಂಗಾಗಿದೆ ಅಂತ ನೋಡಿ. ಎಷ್ಟರ ಮಟ್ಟಿಗೆ ರೋಡ್ ಮಾಡಿದ್ದಾರೆ. ಬಟ್ ಕೆರೆ ಎಲ್ಲ ಇದೇ ಥರ ಇದೆ, ಗಬ್ಬು ಗಲೀಜಂಗೆ ಇದೆ. ಕಾರ್ಪೊರೇಷನ್ ಅಂತೂ ಆಗಿದೆ ನಮ್ಮ ಏರಿಯಾ, ಬಟ್ ಗಲೀಜಂತೂ ಕಮ್ಮಿ ಆಗಿಲ್ಲ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರುವ. ವಾಕ್ ಮಾಡ್ದಂಗೂ ಆಗುತ್ತೆ, ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ. ಹಾಗೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವ್ರ ದರ್ಶನ ಪಡೆದಂಗೂ ಆಗುತ್ತೆ. ಹೋಗುವ. ಇಬ್ಬರು ರನ್ ಮಾಡ್ತಾಯಿದ್ರು, ಇಬ್ಬರು ಸೈಕಲಲ್ಲಿ ಹೋಗ್ತಿದ್ರು. ಚೆನ್ನಾಗಿತ್ತು.
ಅಂದರೆ ತುಂಬ ಹಳೆಯ ಆಂಜನೇಯ ಸ್ವಾಮಿ ಅಂತಲೇ ಹೇಳ್ಬೋದು. ಇದು ಪುರಾತನ ಕಾಲದ್ದು ಊರಿನದ್ದೇ ಆಗಿರೋದ್ರಿಂದ ಇಲ್ಲಿ ಹೋಗಿ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳಿ ನಮಗೆ ಅನ್ನಿಸ್ದಾಗ ಹೋಗಿ ಪೂಜೆ ಮಾಡಿಸ್ತೀವಿ. ಜೊತೆಗೆ ಇಲ್ಲೇ ಕೂಡ ಆಂಜನೇಯ ಸ್ವಾಮಿ ಜೊತೆಗೇ ಗಣಪತಿ ಮತ್ತು ವೆಂಕಟೇಶ್ವರ, ಪದ್ಮಾವತಿ, ಲಕ್ಷ್ಮೀ ಸಮೇತ ಕೂಡ ಇದ್ದಾರೆ. ಅಲ್ಲಿ ಕೂಡ 2 ದೇವಸ್ಥಾನ ದರ್ಶನ ಆಗುತ್ತೆ. ಇವತ್ತು ಅಂದರೆ ನಾನು 2 ದಿನದ ಮಾಡಿದೆ, ಒಂದು ಗುರುವಾರ ಮತ್ತು ಒಂದು ಶನಿವಾರದ್ದು, 2 ಜಾಯಿನ್ ಮಾಡಿದೆ. ಬಿಕಾಸ್ 2 ಸ್ವಲ್ಪ ಇದ್ದಿದ್ದರಿಂದ ನಿಮಗೆ ತೋರಿಸೋದಕ್ಕೋಸ್ಕರ. ಶ್ರಾವಣ ಶನಿವಾರ ಬಂದಿತ್ತು, 2ನೇ ಶ್ರಾವಣ ಶನಿವಾರ. ಜೊತೆಗೆ ನಮಗೆ ವೆಂಕಟೇಶ್ವರ ಮನೆ ದೇವರಾಗಿರೋದ್ರಿಂದ ಎಲ್ಲ ದರ್ಶನ ಒಟ್ಟಿಗೆ ಮುಗಿಯುತ್ತಲ್ಲ ಅಂತ ಅಂದ್ಬಿಟ್ಟು ಶನಿವಾರ ಆಂಜನೇಯ ಸ್ವಾಮಿ ದರ್ಶನವೂ ಆಗುತ್ತೆ ಅಂದ್ಬಿಟ್ಟು ದೇವರ ದರ್ಶನಕ್ಕೆ ಬಂದ್ವಿ. ಇವತ್ತಿನ ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.